ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೀನಿ. ಏನಂದರೆ ಸ್ವಲ್ಪ ಏನೋ ಪರ್ಚೇಸಿಂಗ್ ಇತ್ತು, ಹಾಗಾಗಿ ಚಿಕ್ಕಮಂಗ್ಳೂರಿಗೆ ಹೊರಟಿದ್ದೀನಿ. ತುಂಬ ಅಂದರೆ ತುಂಬ ಖರಾಬಾಗಿ ರೆಡಿಯಾಗಿ ಹೊರಟಿದ್ದೀನಿ, ಬಿಕಾಸ್ ಮಳೆ ಜಾಸ್ತಿ ಇದೆ. ಕ್ರೀಮು ಅದೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೊರಟಿದ್ದೀನಿ. ನೋಡಿ, ಕೂದಲು ಕೂಡ ಕ್ಲೀನಾಗಿ ಬಾಚ್ಕೊಂಡಿಲ್ಲ. ಉದ್ದ ಕೂದಲು ಇರೋದ್ರಿಂದ ಗಾಳಿಗೆಲ್ಲ ತುಂಬ ಸ್ಪ್ರೆಡ್ ಆಗಿರುತ್ತೆ. ನಾನು ಹೋಗ್ತಾ ಇರೋದು ಜೀಪಲ್ಲಿ ಆಗಿರೋದ್ರಿಂದ ಇನ್ನೂ ಸ್ಪ್ರೆಡ್ ಆಗಿಬಿಡುತ್ತೆ. ನಾನು ಆಲ್ಮೋಸ್ಟ್ ಅರ್ಧ ದೂರ ಬಂದುಬಿಟ್ಟಿದ್ದೀನಿ. ವೀಡಿಯೋ ಮಾಡೋಣ ಅಂತ ಹೇಳಿ ಈಗ ನೆನಪಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಐಬ್ರೋ ಎಲ್ಲ ಮಾಡ್ಸೋಕ್ಕಿತ್ತು, ಸೊ ಹಾಗಾಗಿ ಹೊರಟಿದ್ದೀನಿ. ಅಲ್ಲಿಗೆ ಹೋಗಿ ಸಿಗ್ತೀನಿ, ಬನ್ನಿ ಹೋಗೋಣ. ಈ ಮಳೆ ಬರ್ತಾ ಇದೆ, ಮಳೆಯಲ್ಲೇ ನಿಂತ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಛತ್ರಿ ತಗೊಬಂದಿಲ್ಲ, ಸೊ ಫುಲ್ ಮಳೆ ಬರ್ತಾ ಇದೆ. ಇಲ್ಲೊಂದು ಕಾಫಿ ಇದೆ, ಕಾಫಿ ಕುಡಿಯೋಣ. ಇಲ್ಲೊಂದು ಅಂಗಡಿಗೆ ಬಂದೆ ಕಾಫಿ ಕುಡಿಯೋಣ ಅಂತ ಹೇಳಿ. ಕಾಫಿ ಕುಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಮಳೆ ಬರ್ತಾನೇ ಇದೆ. ಇಲ್ಲೇ ಎಲ್ಲ ನಿಂತ್ಕೊಂಡಿದ್ದಾರೆ. ನೋಡೋಣ. ನಾನಿವಾಗ ಆ್ಯಕ್ಚುಲಿ ಐಬ್ರೋ ಮಾಡಿಸ್ಕೋಬೇಕಿತ್ತು, ಅಲ್ಲಿಗೆ ಹೋದೆ. ಅವರಿಲ್ಲಂತೆ. ಬೇರೆ ಕಡೆ ಮಾಡಿಸಿದ್ರೆ ಚೆನ್ನಾಗಿರಲ್ಲ, ನಾನು ಅಲ್ಲೇ ಮಾಡಿಸ್ಬೇಕು ಅಂತ ಹೇಳಿ ಕಾಯ್ತಾ ಇದ್ದಿದ್ದು. ಸೊ ಇವಾಗ ಬೇರೆ ಪಾರ್ಲರ್ಗೆ ಹೋಗಿ ಬೇರೆ ಕೆಲಸ ಇದೆ, ಅದು ಮುಗಿಸ್ಕೊಂಡು ನೆಕ್ಸ್ಟ್ ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೋಬೇಕು. ಮಳೆ ನಿಂತರೆ ಅಲ್ಲಲ್ಲೇ ಸ್ಟಕ್ ಆಗ್ತೀನಿ, ಇಲ್ಲ ಅಂದರೆ ಮುಂದಕ್ಕೆ ಹೋಗಿ ನೋಡೋಣ, ಕೆಲಸ ಮುಗಿಸ್ಕೊಳ್ಳೋಣ. ಕಾಫಿ ಬಂತು ಆ್ಯಂಡ್ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಹೇಳಿ. ಚಳಿಗೆ ಮಳೆ ಬರ್ತಾ ಇರೋದಕ್ಕೂ ಕಾಫಿ ಕುಡಿಯೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಸ್ಟ್ರಾಂಗ್ ಮಾಡಿಬಿಟ್ಟಿದ್ದಾರೆ. ಅದರ್ ದೆನ್ ಇಸ್ ಸೂಪರ್. ಟ್ರೆಂಡ್ಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ, ಯಾವುದಾದ್ರೂ ಒಂದು ಒಳ್ಳೆ ಕಲೆಕ್ಷನ್ ಇದ್ದರೆ ತಗೊಳ್ಳೋಣ ಅಂತ. ಸೊ ರಿಲಯನ್ಸಿಗೆ ಬಂದಿದ್ನಲ್ಲ, ಇದನ್ನು ನೋಡಿದೆ. ಟಾಪು ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಆ್ಯಂಡ್ ಫೋಟೋದಲ್ಲಿ ವೀಡಿಯೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಲೈವಾಗಿ ಏನೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಜಸ್ಟ್ 499 ಸ್ಮಾಲ್ ಸೈಜ್ ತೊಗೊಂಡಿದ್ದೀನಿ. ಇದು ಸ್ಟಿಕ್ಕರ್ ಇದೆ ನೋಡಿ, ಸ್ಮಾಲ್ ಸೈಜ್. ಆದರೆ ನನಗೆ ಚೂರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ. ಆ್ಯಂಡ್ ನೋಡಿ, ಏನು ಗೊತ್ತಾ, ಇತ್ತೀಚೆಗೆ ಮದುವೆ ಆಗಿ ಮಕ್ಕಳಾದಮೇಲೆ ಅಜ್ಜಿ ಥರ ಆಗೋಗ್ಬಿಟ್ಟಿದ್ದೀನಿ. ಸೊ ಏನು ಸ್ಟೈಲ್ ಮಾಡೋದೇ ಆಗಲಿ, ಒಂದು ಲಿಪ್ಸ್ಟಿಕ್ ಕೂಡ ನಾನು ವೇರ್ ಮಾಡ್ಕೊಂಡಿಲ್ಲ. ಸೊ ಅಷ್ಟು ಖರಾಬಾಗಿ ಆಗೋಗ್ಬಿಟ್ಟಿದ್ದೀನಿ. ತಗೊಳ್ಳೋಣ ಅನ್ನಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೋಡ್ಬೇಕು. ಈ ಕಡೆ ನೋಡಿ, ಈಗ ನೋಡಿ. ಸೊ ತುಂಬ ಕಪ್ಪಾಗಿಬಿಟ್ಟಿದ್ದೀನಿ, ಅದರಿಂದ ಈ ಕಲರ್ ನನಗೆ ಇವಾಗ ಪ್ರೆಸೆಂಟಿಗೆ ಎದ್ದು ಕಾಣಿಸ್ತಾ ಇದೆ. ನನ್ನ ಫೇಸ್ ನೋಡಿ ಹೇಗಾಗೋಗ್ಬಿಟ್ಟಿದೆ ಅಂತ. ಸಿಕ್ಕಾಪಟ್ಟೆ ಖರಾಬಾಗಿ ಹೋಗ್ಬಿಟ್ಟಿದ್ದೀನಿ. ಹೀಗಿದೆ. ಸ್ವಲ್ಪ ಸ್ಮಾಲ್ ಸೈಜೇ ತೊಗೊಂಡಿದ್ದೀನಿ, ಆದ್ರೂ ಸ್ವಲ್ಪ ಲೂಸ್ ಇದೆ. ಆ್ಯಂಡ್ ಇಟ್ಸ್ ಓಕೆ, ಇದನ್ನೇ ತೊಗೊಳ್ತೀನಿ ಒಂದು ಜೊತೆ. ನೋಡೋಣ, ಇದಕ್ಕೆ ಬೇರೆ ಮನೇಲೇ ಯಾವುದಾದ್ರೂ ಒಂದು ಲೆಗ್ಗಿಂಗ್ಸ್ ಯೂಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಹಿಂಗಿದೆ. ಸೊ ಇದನ್ನು ಪರ್ಚೇಸ್ ಮಾಡೋಣ ಬನ್ನಿ. ಅವಶ್ಯಕತೆ ಇದೆಯೋ ಇಲ್ವೋ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಸ್ಟಿಲ್ ತೊಗೊಳ್ತೀನಿ. ಬನ್ನಿ ತೊಗೊಳ್ಳೋಣ ಇದನ್ನು. ಫೈನಲಾಗಿ ಇದನ್ನು ತೊಗೊಳ್ತೀನಿ. ನೋಡಿ, ಐಬ್ರೋ ಮಾಡ್ಸೋಣ ಅಂತ ಬಂದಿದ್ದೆ, ಅವರಿಲ್ಲಂತೆ. ಅವರಿದ್ದರೆ ತುಂಬ ಚೆನ್ನಾಗಿ ಐಬ್ರೋ ಮಾಡ್ತಾರೆ. ನನಗೆ ಎಕ್ಸ್ಪೆಷಲಿ ನನಗಿಲ್ಲ, ಅಮ್ಮ ಬಂದಾಗ ಇಲ್ಲೆಲ್ಲ ಕೂದಲಿಲ್ಲ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಮಧ್ಯದಲ್ಲಿ. ಸೊ ಅದು ಅಮ್ಮ ಬಂದು ಕಲೆ ಹಂಗೆ ಉಳಿದ್ಬಿಟ್ಟಿದೆ ಅಲ್ಲಿ. ಮತ್ತು ರಿಟರ್ನ್ ನನಗೆ ಆ ಹೇರ್ ಗ್ರೋತೇ ಆಗಲಿಲ್ಲ. ಸೊ ಇಲ್ಲಿ ಈ ಜಾಗದಲ್ಲಿ ಹಾಗೆ ಅದನ್ನೆಲ್ಲ ಕವರ್ ಮಾಡಿ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಕಾಯ್ತಾ ಇದ್ದೀನಿ. ನೋಡಿ ಎಷ್ಟು ಹೇರ್ ಗ್ರೋತ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಆದ್ರೂ ನಾನು ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದಿದ್ದೆ, ಇವತ್ತು ಅವರಿಲ್ಲಂತೆ. ಶುಕ್ರವಾರ ಸಿಗೋದಂತೆ. ಮಧ್ಯದಲ್ಲಿ ಯಾವಾಗಲಾದರೂ ಬಂದು ಅವ್ರ ಹತ್ರ ಮಾಡಿಸ್ಕೊಂಡು ಹೋಗಬೇಕು ಐಬ್ರೋಸ್. ಹೀಗಿದೆ. ಆ್ಯಂಡ್
ಬನ್ನಿ ಹೋಗೋಣ. ಇವಾಗ ನೆಕ್ಸ್ಟು ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸರ್ ತೊಗೋಬೇಕು. ಮತ್ತು ನಾಳೆ ಬರೋಕ್ಕಿದೆ, ನಾಳೆ ಬಂದು ನಿಮ್ಮ ಜೊತೆ ಸಿಗ್ತೀನಿ. ಇವಾಗ ಇಷ್ಟೇ, ನೋಡೋಣ, ಹೋಗೋಣ. ಅಲ್ಲಿಂದ ಹೊರಗೆ ಬಂದು ನೋಡಿದರೆ ಫುಲ್ಲು ಮಳೆ ಬರ್ತಾ ಇದೆ. ಅಗೇನ್ ಸ್ಟಕ್ ಆದೆ. ಸೊ ಇವತ್ತು ಏನು ಕೆಲಸನೂ ಆಗ್ತಾಯಿಲ್ಲ, ಮಳೇಲಿ ಸಿಗಾಕೊಂಡು. ನಾನು ಛತ್ರಿ ಸಮೇತ ತೊಗೊಂಡು ಬಂದಿಲ್ಲ. ನನ್ನ ಮಗಳು ಮಾವಿನ ಹಣ್ಣು ತೊಗೊಬಾ ಅಂತ ಹೇಳಿದ್ಲು. ಅಲ್ಲಿ ನೋಡಿ, ಅಲ್ಲಿ ಫುಲ್ಲು ಮಾವಿನ ಹಣ್ಣೆಲ್ಲ ಇದೆ. ಅಲ್ಲಿಗೆ ಹೋಗ್ಲೋ ಅಥವಾ ಬೇರೆ ಕಡೆ ತೊಗೊಂಡ್ಲೋ ಗೊತ್ತಾಗ್ತಾ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ಮಳೆ ಅಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾ ಇದೆ. ಏನು ಮಾಡೋದು ಇವಾಗ? ಬಸ್ಸಿಗೂ ಲೇಟ್ ಆಯಿತು. ಆಟೋದಲ್ಲಿ ಹೋಗಬೇಕು. ನಂಗೆ ಆಟೋದಲ್ಲಿ ಹೋಗೋದಕ್ಕಿಂತ ವಾಕ್ ಮಾಡ್ಕೊಂಡು ಹೋಗೋದೇ ತುಂಬ ಇಷ್ಟ ಅನ್ನೋದಕ್ಕಿಂತ ಒಂದು ಎಕ್ಸಸೈಸ್ ಥರ ಆಗುತ್ತೆ. ಸೊ ನನಗೂ ಇನ್ನೂ ಸ್ವಲ್ಪ ದೂರ ಹೋಗಿ ಒಂದು ಸ್ವಲ್ಪ ಕ್ರೀಮ್ಗಳೆಲ್ಲ ತೊಗೊಳಕ್ಕಿತ್ತು. ಅದು ಬೇರೆ ಕಡೆ ಎಲ್ಲೂ ಸಿಗ್ತಾ ಇಲ್ಲ. ನಾನು ಸರ್ಚ್ ಮಾಡಿ ನೋಡ್ತಾ ಇದ್ದೀನಿ. ಆ್ಯಂಡ್ ಅದೇ ಜಾಗದಲ್ಲಿ ಇರೋದ್ರಿಂದ ಅಗೇನ್ ನಾನು ಅಲ್ಲಿಗೆ ಹೋಗಬೇಕು. ಫ್ರೆಂಡ್ಸಿಗೆ ಬಂದಿದ್ದೆ ತೊಗೊಳ್ಳೋಣ ಅಂತ ಹೇಳಿ. ಏನು ಮಾಡೋದು, ಅದೇ ಸ್ಟಕ್ ಆಗಿಬಿಡುತ್ತೆ. ಮಳೆಗಾಲದಲ್ಲಿ ಇದೇ ಆಗೋಗುತ್ತೆ ಯಾವಾಗಲೂ ಅಷ್ಟೇ. ಸೊ ಲೆಟ್ಸ್ ಗೋ, ಇವಾಗ ಹೋಗೋಣ. ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ ನನಗೆ. ಆ್ಯಂಡ್ ಮಳೆಯಲ್ಲೇ ನೆನ್ಕೊಂಡು ಹೋಗ್ತಾ ಇದ್ದೀನಿ, ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಬೇಗ ಬೇಗ ಹೋಗೋಣ. ಇಂತೂ ಮಳೆಯಲ್ಲಿ ಇಲಾಶೆ ಹಾಸ್ಪಿಟಲ್ವರೆಗೂ ಬಂದೆ. ಇನ್ನೇನು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಷ್ಟೇ. ಸೊ ಹೆವಿ ಮಳೆ, ಅಲ್ಲಿಂದ ನಿಂತ್ಕೊಂಡೇ ಬಂದೆ, ಆಗಲಿಲ್ಲ ಇಲ್ಲಿ. ಸೊ ಅಲ್ಲಿಂದ ನಿಂತ್ಕೊಂಡೇ ಬಂದೆ, ಆಗಲಿಲ್ಲ. ಆ್ಯಂಡ್ ಇಲ್ಲೊಂದು ಬುಕ್ ಸ್ಟೋರ್ ಹತ್ರ ನಿಂತ್ಕೊಂಡಿದ್ದೀನಿ, ಟೈಲರಿಂಗ್ ಶಾಪ್ ಹತ್ರ, ಆಶೆ ಹಾಸ್ಪಿಟಲ್ ಎದುರುಗಡೆ. ಆ್ಯಂಡ್ ಇದು ಮೊದಲು ನಾವು 8th 9th 10th ಸ್ಟ್ಯಾಂಡರ್ಡ್ವರೆಗೂ ಎಷ್ಟು ಚಿಕ್ಕ ಹಾಸ್ಪಿಟಲ್ ಆಗಿತ್ತು ಗೊತ್ತಾ, ಆಶೆ ಹಾಸ್ಪಿಟಲ್ಲು. ಪುಟಾಣಿ ಹಾಸ್ಪಿಟಲ್. ಇವಾಗ ನೋಡಿ ಹೆಂಗೆ ಕಟ್ಟಿದ್ದಾರೆ ಅಂತ, ಸಿಕ್ಕಾಬಟ್ಟೆ ಚೆನ್ನಾಗಿ ಕಟ್ಟಿದ್ದಾರೆ. ಎಷ್ಟು ದೊಡ್ಡದು ಕಟ್ಟಿದ್ದಾರೆ ಅಂತ. ಈಗ ನರ್ಸಿಂಗ್ ಸ್ಕೂಲು ಅಂತ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಿಕ್ಕಾಬಟ್ಟೆ ದೊಡ್ಡದು ಮಾಡಿಬಿಟ್ಟಿದ್ದಾರೆ ಇದನ್ನು ಆಶೆ ಹಾಸ್ಪಿಟಲ್. ಮೊದಲು ಚಿಕ್ಕ ಪುಟಾಣಿ ಇತ್ತು. ಸೊ ಇವಾಗ ಸಿಕ್ಕಾಬಟ್ಟೆ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಮಳೆಯಲ್ಲಿ ಚಿಕ್ಕಮಂಗ್ಳೂರಿಗೆ ಬರೋದು ಬೇಡ, ಸೊ ಎಲ್ಲಿಗೂ ಹೋಗೋದು ಬೇಡ, ಹಂಗಾಗೋಗ್ಬಿಟ್ಟಿದೆ. ನೋಡೋಣ, ಹೊರಡೋಣ ಇವಾಗ. ನನಗೂ ಸಿಕ್ಕಾಬಟ್ಟೆ ಸುಸ್ತಾಗ್ತದೆ. ಬೆಳಗ್ಗೆ ಸ್ವಲ್ಪ ಊಟ ಮಾಡಿದ್ದು, ಆಮೇಲೆ ಎಂಥದ್ದು ಊಟ ಮಾಡಿಲ್ಲ. ನನ್ನ ಮಕ್ಕಳು ಮಾವಿನ ಹಣ್ಣು ಥರ ಕೇಳಿದ್ದಾರೆ, ತೊಗೊಂಡೋಗಿಲ್ಲ ಅಂದರೆ ನಿಜವಾಗ್ಲೂ ಬೇಜಾರು ಮಾಡ್ಕೊತಾರೆ. ಸೊ ಹಾಗಾಗಿ ಮಾವಿನ ಹಣ್ಣು ಏನಾದ್ರು ತೊಗೊಂಡೋಗ್ಬೇಕು, ತೊಗೊಂಡು ಹೋಗೋಣ. ಬನ್ನಿ. ಅಗೇನು ಮಳೆ ಬರ್ತಾ ಇದೆ, ಆದರೂ ಮಳೆಯಲ್ಲೇ ನೆನ್ಕೊಂಡು ಹೋಗಬೇಕು, ಏನು ಮಾಡೋಕ್ಕಾಗಲ್ಲ. ಕೆಲಸ ಯಾವುದೂ ಆಗಲಿಲ್ಲ, ನಾನು ಅಂದ್ಕೊಂಡು ಬಂದಿದ್ದ ಕೆಲಸ. ಸೊ ಹೋಗೋಣ ಬನ್ನಿ. ಹಾಗೆ ನನ್ನ ಮಗಳಿಗೆ 1-2 kg ಮಾವಿನ ಹಣ್ಣು ತೊಗೊಂಡು ಊರ ಕಡೆ ಹೊರಟೆ. ಬಸ್ಸು ತುಂಬ ರಶ್ ಆಗಿತ್ತು. ಬುಧವಾರ ಆಗಿರೋದ್ರಿಂದ ಚಿಕ್ಕಮಂಗ್ಳೂರಲ್ಲಿ ಸಂತೆ ಇರೋದ್ರಿಂದ ಸೊ ಬಸ್ಸು ಕೂಡ ತುಂಬ ರಶ್ ಆಗಿತ್ತು. ಸೊ ಹಾಗಾಗಿ ಮನೆ ಕಡೆ ಹೊರಟೆ. ನಾಳೆ ಬರಬೇಕು, ನಾಳೆ ಕೆಲಸ ನೋಡಬೇಕು, ಏನೇನು ಬ್ಯಾಲೆನ್ಸ್ ಇದೆ. ಸೊ ನಾಳೆ ಏನು ಮಾಡೋದು ಅಂತ ಹೇಳಿ ಹಾಗೆ ಹೋಗಿ ನೆಕ್ಸ್ಟ್ ಡೇ ಆಯಿತು. ನೆಕ್ಸ್ಟ್ ಡೇ ಅಗೇನ್ ನಾನು ಚಿಕ್ಕಮಂಗ್ಳೂರಿಗೆ ಬಂದೆ. ನಾನು ನೆಕ್ಸ್ಟ್ ಡೇ ವಿಡಿಯೋ ಮಾಡಬೇಕು ಅಂತ ಖುಷಿಯಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸೊ ಮಾಡೋಕ್ಕಾಗಲಿಲ್ಲ. ಬಂದ ತಕ್ಷಣ ಮೊದಲಿಗೆ ನಾನು ಅಣ್ಣ ಬಿರಿಯಾನಿ ತಿಂದ್ವಿ. ದೊನ್ನೆ ಬಿರಿಯಾನಿ ಯಾರ್ಯಾರು ತಿಂದಿದ್ದೀರಾ ಚಿಕ್ಕಮಂಗ್ಳೂರಲ್ಲಿ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ಇಲ್ಲಿ ನಡೆದಂತಹ ಇನ್ಸಿಡೆಂಟಿಂದ, ಅಂದರೆ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಹೇಳ್ತೀನಿ, ಆ ಇನ್ಸಿಡೆಂಟಿಂದ ನನಗೆ ವೀಡಿಯೋ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ. ಸಿಕ್ಕಾಬಟ್ಟೆ ಬೇಜಾರಾಗೋಯಿತು. ಆ್ಯಂಡ್ ಇನ್ನೂ ನಂದು ವೀಡಿಯೋ ಬಂದರೆ ಆಲ್ಮೋಸ್ಟ್ 10 ವೀಡಿಯೋ ಬರ್ಬೋದು, ಆಲ್ರೆಡಿ ಮಾಡಿ ಇಟ್ಕೊಂಡಿರೋದು. ಅದಾದಮೇಲೆ ನಾನು ಯೂಟ್ಯೂಬ್ ಮಾಡಲ್ಲ. ಯೂಟ್ಯೂಬ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸ್ಟಾಪ್ ಮಾಡ್ತೀನಿ ಕೂಡ. ಸೊ ನೋಡೋಣ ಇವತ್ತೇನೇನು ಕೆಲಸ ಆಗುತ್ತೆ ಅಂತ ಹೇಳಿ. ಬನ್ನಿ ಹೋಗೋಣ. ಈ ಕಡೆ ಬಂದಿರೋದಕ್ಕೆ ಎಲ್ಲೋದ್ರಿ ಅಂತ ಬೇಡ ನನಗೆ ತಿನ್ಬೋತೀನಿ ಏನಲ್ಲ. ಎಲ್ಲ ಕಡೆ ಸುಸ್ತಾಗಿದೆ. ಫೈನಲ್ ಆಗಿ ಒಂದು ಸ್ವಲ್ಪ ಐಬ್ರೋ ಮಾಡ್ಸೋಣ ಬೇರೆಯವ್ರ ಹತ್ರನೇ ಅಂತಲೇ ಬಂದಿದ್ದೀನಿ. ಬನ್ನಿ ಹೋಗೋಣ. ಒಳಗೆ ಹೋಗ್ತಾ ತುಂಬ ಖುಷಿಯಿಂದ ಹೋದೆ. ರಿಟರ್ನ್ ಬರ್ತಾ ನೋಡಿ ನನ್ನ ಐಬ್ರೋಸ್ ಪೂರ್ತಿ ಹಾಳು ಮಾಡೋಕ್ಕಿದ್ರು. ನಾನು ಅದಕ್ಕೆ ಯಾರ ಹತ್ರನೂ ನನ್ನ ಐಬ್ರೋಸ್ ಕೊಡಲ್ಲ. ಸೊ ಇದು ನನಗೆ ಚಿಕನ್ ಪಾಕ್ಸ್ ಬಂದು ಇದಾಗಿತ್ತು. ಸೊ ಅದನ್ನು ಕೂಡ ಕ್ಲೀನಾಗಿ ಕವರ್ ಮಾಡಲಿಲ್ಲ. ತುಂಬ ಡಿಸಪಾಯಿಂಟ್ ಆಯಿತು. ಕ್ಲೀನಾಗಿ ಕೂಡ ತೆಗೆದಿಲ್ಲ ನೋಡಿ. ಇದೊಂದು ಶೇಪು ಸಿಕ್ಕಾಬಟ್ಟೆ ಡಿಸಪಾಯಿಂಟ್ ಆಗುತ್ತೆ ಯಾವಾಗಲೂ ಅಷ್ಟೇ. ನಾನು ಇಲ್ಲೊಂದು ಕಡೆ
ದೊಡ್ಡ ಸಲೂನ್ ಅಲ್ಲ, ಚಿಕ್ಕ ಪಾರ್ಲರೇ, ಅಲ್ಲೋಗಿ ಮಾಡಿಸ್ತೀನಿ. ಸಖತ್ತಾಗಿ ಮಾಡ್ತಾರೆ, ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಅವರು ಇವತ್ತಿಲ್ಲ, ನಾಳೆ ಬರ್ತೀನಿ ಅಂತ ಹೇಳಿದರು. ನನಗೆ ನಾಳೆ ಮತ್ತೆ ಬರೋಕ್ಕಾಗಲ್ಲ ಅಂತ ಹೇಳಿ ಮಾಡಿಸ್ಕೊಂಡೆ. ನೋಡಿ, ಇದು ಪೂರ್ತಿ ಹೀಗೆ ಮಾಡಿದ್ದಾರೆ, ಇದು ಪೂರ್ತಿ ಹೀಗೆ ಮಾಡಿದ್ದಾರೆ. ಹಾಂ, ಮತ್ತೆಂತ ಮಾಡೋದು, ಮಾಡಿಸ್ಕೊಂಡಾದ್ಮೇಲೆ ಬೇಜಾರು ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ. ಆ್ಯಂಡ್ ಯಾವಾಗಲೂ ಐಬ್ರೋಸ್ ಹೀಗೆ ಆಗುತ್ತೆ ನೋಡಿ. ಸಿಕ್ಕಾಬಟ್ಟೆ ಬೇಜಾರಾಗ್ತಾಯಿದೆ ನನಗಂತೂ. ನಾಳೆವರೆಗೂ ಕಾಯ್ಬೋದಿತ್ತಾ ಅಥವಾ ನೆಕ್ಸ್ಟ್ ವೀಕಲ್ಲಿ ಮಾಡಿಸ್ಕೋಬೋದಿತ್ತಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಆಲ್ಮೋಸ್ಟ್ 2 ಮಂತ್ಸ್ ಹೇರ್ ಗ್ರೋತ್ ಮಾಡಿಕೊಂಡು ಐಬ್ರೋ ಮಾಡಿಸ್ಕೊಳ್ಳೋದು. ನಾನೇನಾದರೂ ಹೇರ್ ಗ್ರೋತ್ ಮಾಡ್ಕೋಬೇಕು ಅನ್ನೋ ಟೈಮಲ್ಲಿ ಫೇಸ್ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ನಾನು ಏನೇನೋ ಕಮೆಂಟ್ಸ್ ಹಾಕ್ತಾರೆ ಅಂತ ಹೇಳಿ ನಾನು ವೀಡಿಯೋ ಮಾಡೋದೇ ಬಿಟ್ಬಿಡ್ತೀನಿ. ಸೊ ಇವಾಗ ಇದು ರಿಟರ್ನ್ ಬೆಳೆಯೋಷ್ಟೊತ್ತಿಗೆ 2 ಮಂತ್ಸ್ವರೆಗೂ ನಾನು ಐಬ್ರೋ ಮಾಡಿಸ್ಕೊಳ್ಳೋಕ್ಕೆ ಆಗಲ್ಲ. ಆ್ಯಂಡ್ ವೀಡಿಯೋ ಸಮೇತ ಮಾಡೋಕ್ಕಾಗಲ್ಲ. ತುಂಬ ಅಂದರೆ ತುಂಬ ಅಸಹ್ಯವಾಗಿ ಕಾಣ್ತಾ ಇದೆ. ನೋಡೋಣ, ಹೋಗೋಣ. ನಿಮಗೇನು ಅನ್ನಿಸ್ತಾ ಇದೆ ಅಂತ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ಬನ್ನಿ ನೋಡೋಣ.